ವಿಶೇಷವಾದ ಧನ್ಯವಾದಗಳು. ಈಗಾಗಲೇ ಕಾರ್ಯಕರ್ತರಿಗೆ, ನಮ್ಮ ಶಾಸಕರಿಗೆ, ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ರಾಷ್ಟ್ರೀಯ ನಾಯಕರುಗಳಿಗೆ, ಸಂಸತ್ ಸದಸ್ಯರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಮಾಧ್ಯಮ ಸ್ನೇಹಿತರನ್ನ ಮನಸ್ಸಿನಲ್ಲಿತ್ತು, ಹೇಳೋದು ಮರ್ತಿದ್ದೆ. ಹಾಗಾಗಿ ನಿಮಗೂ ಒಂದು ವಿಶೇಷವಾದ ಧನ್ಯವಾದಗಳು. ಕಷ್ಟದ ಕಾಲದಲ್ಲಿ ಸತ್ಯಸಂಗತಿಯನ್ನು ಬಿಚ್ಚಿಡುವ ಮೂಲಕ ನನ್ನ ನೆರವಿಗೆ ಬಂದ್ರಿ. ಅದಕ್ಕಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳು. ಉಳಿದಿದ್ದು ನಾಳೆ ವಿವರವಾಗಿ ಮಾತಾಡ್ತೀನಿ. ಒಂದೇನಂದರೆ ನ್ಯಾಯಕ್ಕಾಗಿ ಹೋರಾಟನ ಮುಂದುವರಿಸ್ತೇವೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು, ತೀರ್ಪು ಕೊಟ್ಟರು. ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ. ನೋಡಿ, ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗುತ್ತೆ, ಇನ್ನೊಂದು CC ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಜುವಲ್ಸ್ ರೆಕಾರ್ಡ್ ಆಗುತ್ತೆ. ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ, ದಾಖಲಿಸ್ತಾರೆ. 3 ಕಡೆಯಿಂದ ರೆಕಾರ್ಡ್ ಆಗುತ್ತೆ. 3 ಕಡೆ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ. ಆ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ. ಅವ್ರು ಹೇಳಿದ ರೀತಿಯಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ, ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ತಂದು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ. ಅವರೇನು ದಾಖಲೆಗಳನ್ನು ತೋರಿಸಿಲ್ಲ. ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ. ಅವ್ರು ರೂಲಿಂಗ್ ಕೊಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ನಮ್ಮ ಕಸ್ಟೋಡಿಯನ್ನು ನಾವು ನಮ್ಮ ಬಾಸ್ ಅಂತಿರೋದು ಸಭಾಪತಿಗಳೇ ಅಲ್ಲಿ ವಿಧಾನ ಪರಿಷತ್ನಲ್ಲಿ. ಆಮೇಲೆ ಹೋಗಿ ದೂರು ಕೊಟ್ಟರು. ನನಗೆ ನೋಟಿಸು ಕೊಡ್ದಲೇ, ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತೂ ಇಲ್ದಲೇ, ನೋಟಿಸು ಕೊಡದೆ, ಸಭಾಪತಿಗಳ ಅನುಮತಿನೂ ತೆಗೆದುಕೊಳ್ಳದೆ ನನ್ನನ್ನು ಅರೆಸ್ಟ್ ಮಾಡಿದ್ರು. ಉಳಿದಿದ್ದೆಲ್ಲ ವಿದ್ಯಮಾನಗಳನ್ನು ನೀವು ತೋರಿಸಿದ್ದೀರಿ. ಅದೇ ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು. ಮಧ್ಯಾಹ್ನ 3 ಗಂಟೆಗಾಯಿತು, 4 ಕಾಲಿಗಾಯಿತು, 5:34 ಮೂರನ್ನು ಸಭಾಪತಿಗಳಿಗೆ ದೂರು ಕೊಟ್ಟು ಮತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ 0 FIR ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ. ಹಿಂಬರ ಕೊಡೋದಕ್ಕೆ ಅಶೋಕ್ ಅವ್ರ ದಣಿ ಕೂತ್ಕೋಬೇಕಾಯ್ತು. ಮಧ್ಯರಾತ್ರಿ 3 ಗಂಟೆಗೆ ಹಿಂಬರ ಕೊಟ್ಟರು, FIR ಕೊಡಲಿಲ್ಲ. ಕಾನೂನು CT ರವಿಯವರಿಗೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ? ಪೊಲೀಸರು ನಿಷ್ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ, ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ. ನಾನು ಅಂದದೇ ಇರುವ ಶಬ್ದನ ಅಂದೇ ಅಂತ ವಿವಾದವನ್ನು ಕ್ರಿಯೇಟ್ ಮಾಡಿದ್ರು. ಯಾಕೆ? ಕಾಂಗ್ರೆಸ್ ಶಾಸಕರುಗಳ ಮೇಲೆ ಅತ್ಯಾಚಾರದ ಕೇಸ್ ಇದೆಯಲ್ಲ, ಇದಕ್ಕಿಂತ ಅತ್ಯಾಚಾರದ ಸಂಗತಿ ದೊಡ್ಡ ಸಂಗತಿ ಅಲ್ವಾ? ಮಹಿಳೆ ಮಾನಭಂಗ ಮಾಡಿದ್ದು ದೊಡ್ಡ ಸಂಗತಿ ಅಲ್ವಾ? ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಯಾಕೆ ಕ್ರಮ ತಗೊಂಡಿಲ್ಲ? ಅಂದರೆ ಮುಖ್ಯಮಂತ್ರಿಗಳು ಕಾನೂನಿನ ತಜ್ಞರಾಗಿದ್ದು ಕೂಡ ಕಾನೂನಿನ ದೃಷ್ಟಿನಲ್ಲಿ ಅತ್ಯಾಚಾರ ಅಪರಾಧ ಅಂತ ಅನ್ನಿಸದೇ ಇರೋದು ಅವ್ರ ಪಕ್ಷದ ಶಾಸಕ ಮಾಡಿದ್ರೆ ತಪ್ಪಲ್ವಾ? ಈ ಪ್ರಶ್ನೆಗಳೆಲ್ಲ ಇದ್ದಾವೆ. ಒಂದೇ ಸಾರಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕಕ್ಕಾಗಲ್ಲ. ಮತ್ತೆ ಮಾತಾಡಿದ್ದಾರೆ ಕೇಂದ್ರೀಯ ನಾಯಕರುಗಳು ಮಾತಾಡಿ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು, ಅಮಿತ್ ಶಾ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರು, HD ಕುಮಾರಸ್ವಾಮಿ ಅವರು, ಬಹುತೇಕ ನಮ್ಮ ಸಂಸತ್ ಸದಸ್ಯರು ಎಲ್ಲರೂ ಪ್ರತಿಕ್ರಿಯೆನೂ ಕೊಟ್ಟಿದ್ದಾರೆ ಮತ್ತು ಮಾತನಾಡಿದ್ದಾರೆ. 35 ವರ್ಷದ ಹಿಂದೆ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ, ಇದನ್ನು ಹೊಸದಾಗಿ ತೋರಿಸ್ಬೇಡಿ ಅಂತ ಹೇಳಿದ್ರೆ ಅಂದರೆ ಏನಾಯ್ತು? ಅಲ್ಲ, 35 ವರ್ಷದ ಹಿಂದೆ ಅಂತ ಹೇಳಿದ್ದು ಅಂದರೆ, ನಾನು ಹೇಳಿದ 35 ವರ್ಷದ ಹಿಂದೆ ಅಂದರೆ 35 ವರ್ಷದ ಹಿಂದೆ ಸಿದ್ಧಾಂತಕ್ಕಾಗಿಯೇ ಹೋರಾಟ ಮಾಡ್ತಿದ್ದ ಕಾಲದಲ್ಲಿ ನಮಗೆ ಅಧಿಕಾರ ಇರಲಿಲ್ಲ, ನಮ್ಮ ಬೆನ್ನ ಹಿಂದೆ ಜನ ಇರಲಿಲ್ಲ, ನಮ್ಮ ಬೆನ್ನ ಹಿಂದೆ ಲೀಡರ್ಗಳು ನಿಲ್ತಾರೆ ಅನ್ನುವಂಥ ಸ್ಥಿತಿ ಇರಲಿಲ್ಲ. ಅಂಥ ಸಂದರ್ಭಗಳಲ್ಲೇ ನಾವು ಏಕಾಂಗಿಯಾಗಿ ನಮ್ಮ ಸಹ ಕಾರ್ಯಕರ್ತರನ್ನು ಕಟ್ಟಿಕೊಂಡು ಹೋರಾಟ ಮಾಡಿದ್ದೀವಿ. ಆಗಲೇ ಇಂಥ ಬೆದರಿಕೆಗಳನ್ನು, ನಮ್ಮನ್ನು ಪೊಲೀಸ್ ಸ್ಟೇಷನಿಗೆ ಅಲಿಸೋದನ್ನು, ನಮ್ಮ ಮೇಲೆ ದೌರ್ಜನ್ಯ ಮಾಡೋದನ್ನು ಎಲ್ಲ ಮಾಡಿಬಿಟ್ಟಿದ್ರು.
ಆ ದೌರ್ಜನ್ಯ ನಮ್ಮನ್ನು ಹೋರಾಟ ಮಾಡೋದಕ್ಕೆ ಗಟ್ಟಿ ಮಾಡ್ತೇ ಹೊರತು ನಮ್ಮನ್ನು ದುರ್ಬಲಗೊಳಿಸಲಿಲ್ಲ. ಈಗ ಈ ರೀತಿ ಮೂಲಕ ದುರ್ಬಲಗೊಳಿಸ್ತೀವಿ ಅಂತ ಅವರು ಅನಿಸೋದು ಅವ್ರ ಭ್ರಮೆ. ನಮ್ಗೆ ಈ ಥರದ ಕೆಲಸ ಈ ಥರ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಆಗ್ತೀವಿ. ಯಾವ ಥರ ಹೆದರ್ಸರು ಸರ್ ನಿನ್ನೆ ರಾತ್ರಿ ಗಾಡಿಯಲ್ಲಿ ಲೈಟ್ ಎಲ್ಲ ಆಫ್ ಮಾಡ್ತಿದ್ರು ಅನ್ನೋ ಥರ? ನನ್ನ ಹತ್ರ ನಾನು ಆ ಟೈಮ್ನಲ್ಲಿ ಒಂದು 4-5 ಜನರಿಗೆ ಲೈವ್ ಲೊಕೇಶನ್ನು ಹಾಕಿದ್ದೆ. ಎಲ್ಲೆಲ್ಲಿ ತಿರುಗಿಸಿದ್ರು ಅನ್ನೋದು ಡಾಕ್ಯುಮೆಂಟ್ಸು ಇದೆ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಮುಖ್ಯಮಂತ್ರಿಗಳು ಹೇಳಿರುವ ಹೇಳಿಕೆನೂ ಗಮನಿಸಿದ್ದೀನಿ, ಉಪಮುಖ್ಯಮಂತ್ರಿಗಳು ಹೇಳಿದ ಹೇಳಿಕೆನೂ ಗಮನಿಸಿದ್ದೀನಿ, ಉಳಿದ ಗೃಹ ಸಚಿವರು ಹೇಳಿಕೆನೂ ಗಮನಿಸಿದ್ದೀನಿ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಗಮನಿಸಿದ್ದೀನಿ. 5:34ಕ್ಕೆ ಸೈನಡೆ ಆಯ್ತಲ್ಲ, ಅನಿರ್ದಿಷ್ಟ ಅವಧಿಗೆ ಸಭೆ ಮುಂದೂಡಿದ್ರಲ್ಲ, ಆಗಾಗ ಯಾರ್ಯಾರು ತೋಳು ಮುದ್ರಿದ್ರು, ಯಾರ್ಯಾರು ಏನೇನು ಮಾತಾಡಿದರು ಅನ್ನೋದು ಸೈನಡೆ ಆದಮೇಲೂ ಕೂಡ 10 ನಿಮಿಷಗಳ ಕಾಲ ವಿಜುವಲ್ಸು ಆಡಿಯೋ ಎರಡೂ ಸಕ್ರಿಯವಾಗಿಟ್ಟಿದ್ದರು ಸಭಾಪತಿಗಳು. ಅದರಿಂದಾಗ ಆ ವಿಜುವಲ್ಸು ಆಡಿಯೋನು ಕೂಡ ನಿಮಗೆ ಸಿಗುತ್ತೆ, ಯಾರ್ಯಾರು ಏನೇನು ಮಾತಾಡಿದರು ಅನ್ನೋದು. ಸರ್, ಇದು ಸಿಟಿ ರಿವ್ಯೂ ಟಾರ್ಗೆಟ್ ಮಾಡ್ಕೊಂಡು ಏನಾದರೂ ಮಾಡಿದ್ರೆ ಹೇಗೆ? ಒಂದು ನನಗನ್ಸೋದೇನು ಅಂದರೆ, ರವಿ ಅವ್ರಿಗೆ ಗೊತ್ತಿದೆ ಯಾವುದೇ ವಿಷಯ ಆದರೂ ಧೈರ್ಯವಾಗಿ ಮಾತಾಡ್ತಾನೆ. ಹಿಂದುತ್ವ ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡೋದಿಲ್ಲ. ದೇಶದ ಪ್ರಶ್ನೆ ಬಂದಾಗ ಜೀವ ಕೊಡೋಕ್ಕೂ ತಯಾರಾಗಿರ್ತಾನೆ. ರಾಜಕಾರಣ ಇಲ್ಲ. ಕೆಲವರು ರಾಜಕಾರಣ ಮಾಡ್ತಾರಲ್ಲ, ಆ ರೀತಿ ರಾಜಕಾರಣ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇವನಿಗೆ ಹಿಂಗೆ ಮಾಡಿದ್ವಿ ಅಂದರೆ ಉಳಿದವರೆಲ್ಲ ಹೆದರ್ಕೊಳ್ತಾರೆ ಅಂತ ಯೋಚಿಸಿರ್ಬೋದು. ಹಾಗೆ ಇಲ್ಲ, ನನಗೇನೆಂದರೆ ಇದು ಒಂದು ರೀತಿಯಲ್ಲಿ ನಮ್ಮ ಪಕ್ಷವನ್ನು ಒಟ್ಟು ಮಾಡೋದಕ್ಕೂ ಕೂಡ ಕಾರಣ ಆಯಿತು. ಸಾಮಾನ್ಯ ಕಾರ್ಯಕರ್ತರು, ಹಿತೈಷಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಅದು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳು, ಪಕ್ಷದ ಹಿರಿಯ ನಾಯಕರುಗಳು, ಉಪನಾಯಕರುಗಳು, ಸಂಸತ್ ಸದಸ್ಯರು, ಶಾಸಕರುಗಳು ಎಲ್ಲರೂ ಒಂದಾಗಿ ಪ್ರತಿಕ್ರಿಯಿಸಿದರು, ಒಂದಾಗಿ ಎದ್ದು ನಿಂತರು. ಬಹುಶಃ ನಮಗೆ ನಾವೆಲ್ಲ ಒಟ್ಟಾಗಲಿ ಅಂತಲೇ ಈ ರೀತಿ ನನ್ನ ಮೇಲೆ ಈ ದೌರ್ಜನ್ಯ ಮಾಡಕ್ಕೆ ಬಿಟ್ಟಿರ್ಬೋದೇನೋ. ಸರ್, ಈ ಘಟನೆ ಆಗಿದೆ, ನಿಮಗೆ ಮನಸ್ಸಿಗೆ ತುಂಬ ಘಾಸಿ ಆಗಿದೆ ಅಂತ ಅನ್ಸುತ್ತೆ? ಇಲ್ಲ, ನನಗೆ ಒಂದೇನು ಅಂದರೆ, ಹೆದರಿ ಮನೇಲಿ ಕೂತ್ಕೊಳ್ಳೋನು ನಾನಲ್ಲ. ಆದರೆ ಹೇಗೆ ಎಲ್ಲ ಕ್ರಿಯೇಟ್ ಮಾಡ್ತಾರೆ, ತಮ್ಮ ತಪ್ಪುಗಳನ್ನು ಮುಚ್ಚಾಕೊಂಡು ಇನ್ನೊಬ್ಬರ ಮೇಲೆ ಹೇಗೆ ಅಪವಾದ ಹೊರಿಸ್ತಾರೆ ಅನ್ನೋದನ್ನು ನಾನು ಕಲಿತೆ ಇದರಿಂದ, ಹೇಗೆ ಮಾಡ್ತಾರೆ ಅಂತ. ಮತ್ತು ಕಾಂಗ್ರೆಸ್ಸಿಂದ ಇನ್ನೊಂದು ಕಲಿಬೇಕಾಗಿರೋ ಗುಣವೂ ಇದೆ. ಅಧಿಕಾರನ ಹೇಗೆ ಚಲಾಯಿಸಬೇಕು ಅನ್ನೋದನ್ನು ಅವರಿಂದ ಕಲಿಬೇಕು. ನಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದಾಗಲೂ ಭಾಳ ಜನ ಕಾಂಗ್ರೆಸ್ಸಿಗರು ಫಲಾನುಭವಿಗಳಾಗಿದ್ದರು. ಈಗ ಅವರು ನಮ್ಮನ್ನು ಹೇಗೆ ನೋಡ್ಕೊಳ್ತಾರೆ ಅನ್ನೋದು ನಾವು ಕಲಿಬೇಕಾದಂಥ ಪಾಠ. ನಿದ್ದೆ ಮಾಡಿದ್ರೆ ಸರಿಯಾಗ್ಬೋದು. ಮೈಕೈ ನೋವಿದೆ, ಸ್ವಲ್ಪ ತಲೆಭಾರ ಇದೆ, ಗಿಡ್ಡಿನೆಸ್ಸು, ಅದು ನಿದ್ದೆ ಇಲ್ಲದೆ ಇರೋ ಕಾರಣಕ್ಕೆ ಗಿಡ್ಡಿನೆಸ್ ಇರ್ಬೋದು. ಮೈಕೈ ನೋವು ಕೂಡ ಎಳೆದಾಟ, ಈ ಕಾರಣಕ್ಕೆ ಮೈಕೈ ನೋವಿದೆ. ತಲೆಗೆ ಖಾನಾಪುರ ಸ್ಟೇಷನಿಂದ ನನ್ನನ್ನು ಎತ್ಕೊಂಡು ಹೋಗ್ಬೇಕಾದ್ರೆ, ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಹೇಗೆ ಹೊಡೆತ ಬಿತ್ತು ಅಂತ ಗೊತ್ತಿಲ್ಲ. ಹಿಂದ್ಗಡೆಯಿಂದ ಹೊಡೆದ್ರು ಅಥವಾ ಎಂಥದ್ದು ಕಾರು ಟಚ್ ಆಯಿತು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು CCTVಯಲ್ಲಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಅದೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.